ಆಮೇಲೆ ನೀರು ತಗೊಂಡು ಆದ್ಮೇಲೆ ಮತ್ತೆ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗ್ತದೆ ಜಾತಿ ವ್ಯವಸ್ಥೆ. ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀನಿ ತಿಂಗಳಿಗೆ. 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಹೇಳ್ತಾ ಇದ್ದೀನಮ್ಮ ಪುಷ್ಪ ಅಮರ್ನಾಥ್ ಅಧ್ಯಕ್ಷ. 2,000 ರೂಪಾಯಿ ಫ್ರೀ ಕರೆಂಟು. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು, ದುಡ್ಡು ಉಳಿಬೇಕು, ಅವ್ರ ಕೈಯಲ್ಲಿ ದುಡ್ಡು ಸಿಗಬೇಕು. ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ಬಟ್ಟೆಗಳು ತಗೊಳಕ್ಕೆ ಸಾಧ್ಯ ಆಗ್ತದೆ, ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಎಲ್ಲ ಎಲ್ಲಿ ಇರ್ತದೆ? ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ ನಮ್ಮ ದೇಶದಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆ ಸಮಾನವಾಗಿ ಬೆಳಲಿಕ್ಕೆ ಸಾಧ್ಯ. ಕೊಂಡ್ಕೊಳ್ಳೋಕೆ ಶಕ್ತಿನೇ ಇಲ್ಲದೆ ಹೋದರೆ ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ. ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ದವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಕೂಲಿ ಮಾಡೋದು, ಅಲ್ಲಿ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಿಕೊಳ್ಳೋದು, ಇಷ್ಟೇ ಕೆಲಸ. ನೀನು ಅವ್ರಿಗೆ ಉಳಿತಾಯ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಒಂದು ಮದುವೆ ಬಂದರೆ, ಮನೆ ಕಟ್ಟಿದ್ರೆ ಸಾಲ ಮಾಡಬೇಕಂತ ಬರೀ. ಇವತ್ತು ಸಾಲ ಮೈಕ್ರೋ ಫೈನಾನ್ಸ್ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದ್ದಾವಲ್ಲ, ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು. ಮೀಟರ್ ಬಡ್ಡಿ ಅಂತ ಅಂದ್ರೆ 100 ರೂಪಾಯಿ ಸಾಲ ಕೊಟ್ಟರೆ 10 ರೂಪಾಯಿ ಇಡ್ಕ ಕೊಡೋರು. ಬೆಳಿಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಬಿಡೋರು. ಇದು ಇದೆಯಾ? ಮಾಡ್ತೀಯ? ಮೀಟರ್ ಬಡ್ಡಿ. ಅದಕ್ಕೆ ನಾವು ಒಂದು ಸುಗ್ರೀವಾಜ್ಞೆ ತರ್ತಾ ಇದ್ವಿ. ಇವತ್ತು ನಾಳೆ ಒಳಗಡೆ ಸುಗ್ರೀವಾಜ್ಞೆ ಬರ್ತದೆ, ಜಾರಿ ಕೊಡ್ತದೆ. ಯಾಕಂತಂದ್ರೆ ಈಗ ಎಕ್ಸಾರ್ಬಿಟೆಂಟ್ ಬಡ್ಡಿ ಹಾಕ್ಬಿಡೋದು. 28%, 30%, 32% ಬಡ್ಡಿ ಹಾಕ್ಬಿಡೋದು 100 ರೂಪಾಯಿಗೆ ವರ್ಷಕ್ಕೆ. ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ನಿಯಮಾವಳಿಗಳಿದ್ದಾವೆ. ಆ ನಿಯಮಾವಳಿಗಳು ಪಾಲನೆ ಮಾಡಬೇಕು. ಈಗ 5 ಗಂಟೆ ಮೇಲೆ ಹೋಗ್ಬೇಡಿ ಸಾಲ ವಸೂಲು ಮಾಡೋಕ್ಕೆ ಅಂತಂದ್ರೆ 5 ಗಂಟೆ ಮೇಲೆ ಹೋಗೋದು, ಸಾಯಂಕಾಲ 5 ಗಂಟೆ ಮೇಲೆ ಹೋಗೋದು. ಈಗ ಯಾರು ಜಪ್ತಿ ಮಾಡಿ ಅಂತ ಅಧಿಕಾರ ಕೊಟ್ಟರು, ಯಾರು ಕೋರ್ಟ್ ಆದೇಶ ಇರಬೇಕಲ್ಲ. ಆಮೇಲೆ ವಸೂಲು ಮಾಡೋಕ್ಕೆ ಗೂಂಡಗಳು ಇಟ್ಕೊಂಡ್ಬಿಡೋದು, ರೌಡಿಗಳು ಇಟ್ಕೊಂಡ್ಬಿಡೋದು. ಪಾಪ ಎದುರುಕೊಂಡು ಏನು ಮಾಡ್ತಾರೆ ಅವರು? ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿರುವಿ ಇಟ್ಟು ಕೊಡಬೇಕಾಗ್ತದೆ. ಅದಕ್ಕೆ ಈಗ ನಾವು ಇವನ್ನೆಲ್ಲ ಈ ಪ್ರಿವೆನ್ಷನ್ ಆಫ್ ಎಂಥದ್ದು ಕೋಯರ್ಸಿವ್ ಆಕ್ಟಿವಿಟಿ ಅದು ಮಾಡಬಾರ್ದು, ಹ್ಯೂಮನ್ ಆಗಿ ಮಾಡಬಾರ್ದು ಅಂತೇಳಿ ಕಾನೂನು ತರ್ತಾ ಇದ್ದೀವಿ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಊರಲ್ಲಿ ಕೊಂಡು ಕೆಲವು ಜನ. ಮಂಡ್ಯದಲ್ಲಿ 2 ಸತ್ತೋರು. ಇಲ್ಲಿ ನಂಜನಗೂಡಿನಲ್ಲಿ ದರ್ಶನ್ ಇಲ್ಲಿ ಇದ್ದಾನ, ದರ್ಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸತ್ತೋರು. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ನಿಮ್ಗೆ ಬೇಕಾದಂತ ರಕ್ಷಣೆಯನ್ನ ಕೊಡ್ತದೆ. ನೀವು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಡಿ.